ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾ ಸ್ಮರಣೀಯರಾದ ಪ್ರಾತಸ್ಮರಣೀಯರಾದ ಎನ್ನ ಸದ್ಗುರುಗಳು ಅಡೆದವರಲ್ಲಿ ಸಾಷ್ಟಾಂಗ ನಮಸ್ಕಾರ ರೂಪ ಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ವಹಿಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರ ವಿರಾಗಿನ ವೈರಾಗ್ಯದ ಖನಿ ತತ್ವಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೆಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗ್ರಾಮದ ಅಧಿದೇವತೆಯಾದ ದಾನೇಶ್ವರಿಯನ್ನು ಶ್ರೀ ಮಲ್ಲಿಕಾರ್ಜುನನ ಅಡೆದವರಿಗಳಿಗೂ ಶತಶಿರವಾಗಿ ಶ್ರೀಮನ್ ನಿಜಗುಣ ಶಿವಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನು ತತ್ವಜ್ಞಾನಿಗಳನ್ನು ಋಷಿ ಮುನಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುವುದಲ್ಲದೆ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ನಮಗೆ ಸುಖ ಯಾವುದರಿಂದ ಆಗ್ತಾಯಿದೆ ಅದನ್ನೇ ಕೈವಲ್ಯ ಪದ್ಧತಿ ನಾಮ ಗ್ರಂಥದಲ್ಲಿ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೆ. ಕೈವಲ್ಯ ಪದ್ಧತಿ ಅಂದರೆ ಯಾವುದಕ್ಕಂತ ಇದ್ದಾರೆ ಅಂದರೆ ಕೇವಲಸ್ಯ ಭಾವ ಕೈವಲ್ಯ, ಮೋಕ್ಷಕ್ಕೆ ಹೋಗುವ ಮಾರ್ಗಕ್ಕೆ ಏನಂತಾರೆ ಅಂದರೆ ಕೈವಲ್ಯ ಪದ್ಧತಿ. ಆ ಒಂದು ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಸೂತ್ರ ಪದದಲ್ಲಿ ಬಹು ಸುಂದರವಾಗಿ ನಿಮ್ಮೆಲ್ಲರಿಗೆ ಪ್ರತಿಪಾದನೆಯನ್ನು ಮಾಡ್ತಾಯಿದ್ದಾರೆ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ. ನಮ್ಗೆ ಮೋಕ್ಷ, ಸುಖ, ನೆಮ್ಮದಿ, ಶಾಂತಿ ಸಿಗಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ ಅವರು. ಶ್ರೀ ಗುರು ಉಪದೇಶವನ್ನು ಆಲಿಸಿದ್ವು ಅಂದ್ರೆ ನಮಗೇನಾಗ್ತದೆ, ಮೋಕ್ಷ ಸುಖ ಅನ್ನತಕ್ಕಂಥ ಸಿಗ್ತಾಯಿದೆ. ಶ್ರೀ ಗುರು ಅಂತ ಹೇಳಿ ಸ್ತ್ರೀ ಅನ್ನತಕ್ಕಂಥ ವಿಶೇಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ತ್ರೀ ಅಂದರೆ ಯಾರಿಗೆ ಸ್ತ್ರೀಯನ್ನು ಹಚ್ಚಬೇಕು ಅಂದ್ರೆ ಜ್ಞಾನ, ವೈರಾಗ್ಯ, ಕೀರ್ತಿ, ಬಲ, ಐಶ್ವರ್ಯ, ಸಂಪನ್ನಯುಕ್ತರಾದ ಷಡ್ಗುಣ ಐಶ್ವರ್ಯ ಸಂಪನ್ನಯುಕ್ತರಾದ ಗುರುವಿಗೆ ನಾವು ಶರಣು ಹೋದ್ವು ಅಂದ್ರೆ ನಮಗೇನು ಸಿಗ್ತಾಯಿದೆ ಅಂದರೆ ಸುಖ, ಶಾಂತಿ, ನೆಮ್ಮದಿ ಅನ್ನತಕ್ಕಂಥದ್ದು ಸಿಗ್ತಾಯಿದೆ. ಎಲ್ಲಿ ಪರ್ಯಂತರವಾಗಿ ನಾವು ಗುರುವಿಗೆ ಶರಣು ಹೋಗುವುದಿಲ್ಲ, ಅಲ್ಲಿ ಪರ್ಯಂತರವಾಗಿ ಮೋಕ್ಷ ಅಂದ್ರೇನು ಶಾಶ್ವತವಾಗಿರತಕ್ಕಂಥ ಸುಖ ಅನ್ನತಕ್ಕಂಥದ್ದು ನಮಗೆ ಸಿಗೋದಿಲ್ಲ. ಶಾಶ್ವತವಾಗಿರತಕ್ಕಂಥ ಸುಖ ನಮಗೆ ಸಿಗಬೇಕಾಗಿತ್ತಂದ್ರೆ ನಾವು ಸದ್ಗುರುವಿನ ಉಪದೇಶವನ್ನು, ಜ್ಞಾನಿಗಳ ಗುರುವಿನ ಉಪದೇಶವನ್ನು ಕೇಳಿದಾಗ ಮಾತ್ರ ನಮಗೆ ಸುಖ ಅನ್ನತಕ್ಕಂಥ ಸಿಗ್ತಾಯಿದೆ. ಯಾವ ಗುರುವಿನ ಉಪದೇಶವನ್ನು ನಾವು ಕೇಳಬೇಕು, ಯಾವ ಗುರುವಿನ ಉಪದೇಶವನ್ನು ನಾವು ಕೇಳಿದ್ವು ಅಂದ್ರೆ ನಮಗೆ ಸುಖ ಸಿಗ್ತದೆ ಅನ್ನೋದನ್ನೇ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ ಮುಂತಾದ ಗುಣಗಳಿಂದ ಕೂಡಿರತಕ್ಕಂಥ ಗುರುವಿನ ಉಪದೇಶವನ್ನು ನಾವು ಕೇಳಿದಾಗ ಮಾತ್ರ ನಮಗೆ ಸುಖ ಆಗ್ತದೆ. ಗುರುವಿನಲ್ಲಿ ಏನಿರಬೇಕಂದ್ರೆ ಕರುಣೆ ಅನ್ನತಕ್ಕಂಥದ್ದು ಇರಬೇಕು. ಶಿಷ್ಯನನ್ನು ಈ ಭವದಿಂದ ಯಾವಾಗ ದಾಟಿಸಬೇಕು ಅನ್ನತಕ್ಕಂಥ ಕರುಣೆ ಯಾರಲ್ಲಿ ಇರಬೇಕಾಗ್ತದೆ ಅಂದ್ರೆ ಗುರುಗಳಲ್ಲಿ ಇರಬೇಕಾಗ್ತದೆ. ಅಂಥ ಕರುಣೆ ಅನ್ನತಕ್ಕಂಥದ್ದು ಅದಕ್ಕಾಗಿ ಹೇಳ್ತಾ ಇದ್ದಾರೆ ಗುರು ಕಳಕಳಿಯ ಸಾವ. ಇನ್ನು ಶಿಷ್ಯ ಹೆಂಗಿರಬೇಕು ಅಂದರೆ ಶಿಷ್ಯ ತಳಮಳಿಯ ಸಾವ. ಗುರುವಿನಲ್ಲಿ ಕರುಣೆ ಅನ್ನತಕ್ಕಂಥದ್ದಿರಬೇಕು, ಸತ್ಕಲೆ ಅನ್ನತಕ್ಕಂಥದ್ದಿರಬೇಕು, ಶಾಸ್ತ್ರ ಪರಿಣತೆ, ಶರಣಾಗತನಾದ ಶಿಷ್ಯನ ಅಂತಃಕರಣದಲ್ಲಿರತಕ್ಕಂಥ ಸಂಶಯಾದಿಗಳನ್ನು ಹೋಗಲಾಡಿಸಿ ನಿಸ್ಸಂಶಯವಾಗಿರತಕ್ಕಂಥ ಜ್ಞಾನವನ್ನು ಮಾಡಿಕೊಡತಕ್ಕಂಥವನೇ ಯಾರಂತಾರೆ ಗುರು ಅಂತ ಇದ್ದಾರೆ. ಅಂಥ ಗುರು ಹೆಂಗಿರ್ಬೇಕಂದ್ರೆ ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಅಂದರೆ ಏನು ರೀ? ಅಭೇದ ದರ್ಶನಂ ಜ್ಞಾನಂ. ಭೇದವನ್ನು ಹೋಗಲಾಡಿಸಿ, ಪಂಚಭೇದಗಳನ್ನು ಹೋಗಲಾಡಿಸಿ ಏನು ಮಾಡ್ಬೇಕ್ರಿ? ಅಭೇದ ಜ್ಞಾನವನ್ನು
ಕೊಡತಕ್ಕಂಥ ಗುರುವಿಗೇ ನಾವು ಏನಾಗಬೇಕು ರೀ, ಶರಣ ಹೋಗಬೇಕು. ಅಂಥ ಗುರುವಿನಿಂದ ನಾವು ಉಪದೇಶವನ್ನು ಕೇಳಿದ್ವು ಅಂದ್ರೆ ನಮಗೇನಾಗ್ತದೆ ಅಂದ್ರೆ ಸುಖ ಸಿಗ್ತದೆ. ಅದಕ್ಕಾಗಿ ನಾವು ಈ ಭವವನ್ನು ದಾಟಬೇಕಾಗಿತ್ತಂದ್ರೆ, ಈ ಸಂಸಾರವನ್ನು ದಾಟಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಕೋಬೇಕಾಗಿದೆ ಅಂದ್ರೆ ಗುರುವಿನನ್ನು ವಿಚಾರಪೂರ್ವಕವಾಗಿ ಗುರುವಿನನ್ನು ಮಾಡ್ಕೋಬೇಕು. ಅದನ್ನೇ ಹೇಳ್ತಾ ಇದ್ದಾರೆ, ಪಾನಿ ಪೀನ ಚಾನಕೆ ಗುರು ಕಹನ ಪಹಚಾನಕೆ. ನಾವು ನೀರನ್ನು ಸೋಸಿ ಹೆಂಗೆ ಕುಡಿಯಬೇಕು ಹಂಗೆ ಗುರುವಿನನ್ನು ವಿಚಾರವಾಗಿ ಮಾಡ್ಕೋಬೇಕು. ಅಂಥ ಗುರುವಿನ ಉಪದೇಶವನ್ನು ನಾವು ಕೇಳಿದ್ವು ಅಂದ್ರೆ ನಮಗೇನಾಗ್ತದೆ ಅಂದ್ರೆ ಸುಖ ಅನ್ನತಕ್ಕಂಥ ಸಿಗ್ತಾಯಿದೆ. ಅಂಥ ಸುಖ ನಮಗೆ ಸಿಗಬೇಕಾಗಿತ್ತಂದ್ರೆ ಇನ್ನು ಗುರುಗಳು ಆ ರೀತಿಯಾಗಿರಬೇಕು, ಇನ್ನು ಶಿಷ್ಯ ಯಾವ ರೀತಿಯಾಗಿರಬೇಕು. ಗುರುದೇವತಾ ಭಕ್ತಿ, ವರವೇದ ವಿಧಿ ನಿಷ್ಠೆ ಮುಂತಾದ ನವಸುಚಾರಿತ್ರಗಳಿರಲವನೇ ಶಿಷ್ಯ ನೆನೆಸುವನು. ಗುರುಗಳು ನಮಗೆ ಯಥಾರ್ಥವಾಗಿ ಉಪದೇಶವನ್ನು ಮಾಡಿದ್ರೂ ಸಹಿತ ಅದು ಶಿಷ್ಯನ ಅಂತಃಕರಣದಲ್ಲಿ ಹೋಗಿ ಮುಟ್ಟಬೇಕಾಗಿತ್ತಂದ್ರೆ ಶಿಷ್ಯ ಹೆಂಗಿರಬೇಕು ಅಂದ್ರೆ ಗುರುವಿನಲ್ಲಿ ಅಪಾರವಾದ ನಂಬಿಕೆ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅನ್ನತಕ್ಕಂಥ ನಂಬಿಕೆ ಯಾರಲ್ಲಿರಬೇಕಂದ್ರೆ ಶಿಷ್ಯನಲ್ಲಿ ಇರಬೇಕು. ಅದನ್ನೇ ಹೇಳ್ತಾ ಇದ್ದಾರೆ, ಗುರುದೇವತಾ ಭಕ್ತಿ, ವರವೇದ ವಿಧಿ ನಿಷ್ಠೆ. ವೇದ ಭಗವತೆ ಮೇಲೆ ವಿಶ್ವಾಸ ಇರಬೇಕು. ವರವೇದ ಅಂದರೆ ಏನು, ಜ್ಞಾನದ ಮೇಲೆ ನಿಷ್ಠ ಇರಬೇಕು. ಗುರುದೇವತಾ ಭಕ್ತಿ, ವರವೇದ ವಿಧಿ ನಿಷ್ಠೆ ಮುಂತಾದ ನವಸುಚಾರಿತ್ರಗಳಿರಲವನೇ ಶಿಷ್ಯ ನೆನೆಸುವನು. ಅಷ್ಟೇ ಅಲ್ಲ, ಶಮದಮಾದಿಗಳಿಂದ ಒಡಗೂಡಿರತಕ್ಕಂಥ ಶಿಷ್ಯ ಇರಬೇಕು. ಅಂಥ ಶಿಷ್ಯನಿಗೆ ಗುರು ಉಪದೇಶ ಮಾಡಿದಂದ್ರೆ ಏನಾಗ್ತದೆ ಅಂದ್ರೆ ಶಾಶ್ವತವಾಗಿರತಕ್ಕಂಥ ಸುಖ ಸಿಗ್ತಾಯಿದೆ. ಅದಕ್ಕಾಗಿ ಗುರು ಅನ್ನತಕ್ಕಂಥದ್ದು ಅಧ್ಯಾತ್ಮದಲ್ಲಿ ಗುರುವಿನ ಮಹತ್ವ ಭಾಳ ಮುಖ್ಯ ಅದ. ಅದಕ್ಕಾಗಿ ಹೇಳ್ತಾ ಇದೆ ಶ್ರುತಿ ಭಗವತೆಯು ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ನಮ್ಮ ಜಗತ್ತಿನಲ್ಲಿ ಭೋಗಭಾಗ್ಯಗಳನ್ನು ಕೊಡತಕ್ಕಂಥ ಪರಮಾತ್ಮ ಆದ್ರೂ ಸಹಿತ ಭವವನ್ನು ಹೋಗಲಾಡಿಸತಕ್ಕಂಥವ್ರು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವನು ಯಾರದಾನ ಅಂದ್ರೆ ಸದ್ಗುರುನಾಥ ಅದಾನ. ಅಂಥ ಸದ್ಗುರುವಿಗೆ ನಾವು ಶರಣು ಆದವು ಅಂದ್ರೆ ನಮಗೇನಾಗ್ತದೆ, ಅವರ ಉಪದೇಶವನ್ನು ನಾವು ಕೇಳಬೇಕಾಗ್ತದೆ. ಅಂಥ ಉಪದೇಶವನ್ನು ನಾವು ಕೇಳಿದ್ವು ಅಂದ್ರೆ ನಮಗೇನಾಗ್ತದೆ ಅಂದ್ರೆ ಮೋಕ್ಷ ಆಗ್ತದೆ. ಅದಕ್ಕಾಗಿ ಹೇಳಿದರು, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ವಿನಿಯಳೆ. ನಾವು ಮೋಕ್ಷ ಅನ್ನತಕ್ಕಂಥದ್ದು ಆಗಬೇಕಾಗಿತ್ತಂದ್ರೆ ಮುಕ್ತಿ ಮೂಲೋ ಗುರುಕೃಪಾ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿಗೆ ಅಂದರೆ ಏನು, ಶಾಶ್ವತವಾಗಿರತಕ್ಕಂಥ ಸುಖವನ್ನು ನಾವು ಹೊಂದಬೇಕಾಗಿತ್ತಂದ್ರೆ ನಮಗೇನು ಬೇಕಂದ್ರೆ ಗುರುಕೃಪಾ ಅನ್ನತಕ್ಕಂಥದ್ದು ಬೇಕು. ಪರಮಾತ್ಮ ಅಭಿಷೇಕ ಪ್ರಿಯದಾನ, ವಿಷ್ಣು ಅಲಂಕಾರ ಪ್ರಿಯದಾನ, ಗಣಪತಿ ಕರಿಕೆ ಪ್ರಿಯದಾನ, ಆದರೆ ಗುರು ಸೇವಾ ಪ್ರಿಯದಾನ. ಅಂಥ ಗುರುವಿನ ಸೇವೆಯನ್ನು ನಾವು ಮಾಡಿದ್ವು ಅಂದ್ರೆ ಗುರು ನಮಗೇನು ಮಾಡ್ತಾಯಿದ್ದ ಅಂದರೆ ಯಥಾರ್ಥವಾಗಿರತಕ್ಕಂಥ ಉಪದೇಶವನ್ನು ನೀಡಿ ನಾವು ಶಾಶ್ವತವಾಗಿರತಕ್ಕಂಥ ಸುಖವನ್ನು ನೀಡ್ತಾ ಇದ್ದಾನೆ. ಎಲ್ಲಿ ಪರ್ಯಂತರವಾಗಿ ನಮಗೆ ಗುರುವಿನ ಉಪದೇಶ ನಾವು ಕೇಳುವುದಿಲ್ಲ, ಅಲ್ಲಿ ಪರ್ಯಂತರವಾಗಿ ಈ ಪುನರಪಿ ಜನನಂ ಪುನರಪಿ ಮರಣಂ, ಈ ಸಂಸಾರ ಅನ್ನತಕ್ಕಂಥದ್ದು ನಮಗೆ ಬಿಡುವುದಿಲ್ಲ. ಯಾಕಂದರೆ ಗುರುವಿನ ಮಹತ್ವ ಭಾಳದ. ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು. ಆ ಪರಮಾತ್ಮನ ಜ್ಞಾನ ನಮಗೆ ಯಥಾರ್ಥವಾಗಿ ಆಗಬೇಕಾಗಿತ್ತಂದ್ರೆ ನಮಗೆ ಯಾರ ಕೃಪಾ ಬೇಕು ಅಂದರೆ ಗುರುವಿನ ಕೃಪಾ. ಗುರುವಿನ ವಚನದ ಅನುಸಾರವಾಗಿ ನಾವು ನಡೆದು ಅಂದರೆ ಗುರು ನಮಗೇನು ಮಾಡ್ತಾ ಇದ್ದಾನೆ ಅಂದರೆ ಯಥಾರ್ಥವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾನೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ದೇವರ ಭೇಟಿ ಆದಂದ್ರೆ ಕೆಲಸ ಮುಗಿಲಿಲ್ಲ, ಗುರು ಭೇಟಿ ಆದಂದ್ರೆ ಕೆಲಸ ಉಳಿಲಿಲ್ಲ. ದೇವರ ಭೇಟಿ ಆದಂದ್ರೆ ನಮಗೇನಾಗೋದಿಲ್ಲ ಅಂದರೆ ಕೆಲಸ ಮುಗಿಲಿಲ್ಲ. ಯಾಕೆ ಮುಗಿಲಿಲ್ಲ ಅಂದ್ರೆ ಆ ಪರಮಾತ್ಮನ ಪರಿಪೂರ್ಣ ಜ್ಞಾನ ನಮಗಾಗೋದಿಲ್ಲ. ಪರಮಾತ್ಮನ ಪರಿಪೂರ್ಣ ಜ್ಞಾನ ನಮಗಾಗಬೇಕಾಗಿತ್ತಂದ್ರೆ ಗುರುವಿನ ಉಪದೇಶವನ್ನು ನಾವು ಕೇಳಬೇಕಾಗ್ತದೆ. ಎಲ್ಲಿ ಪರ್ಯಂತರವಾಗಿ ನಾವು ಗುರುವಿನ ಉಪದೇಶವನ್ನು ಕೇಳುವುದಿಲ್ಲ. ಯಾಕೆ ಬಂಧನ ಅನ್ನತಕ್ಕಂಥದ್ದು ಎದರಿಂದ ಬಂದದಂದ್ರೆ ಕೇಳಿ ಕೇಳಿ ಬಂದಿರತಕ್ಕಂಥ ದುಃಖ ಕೇಳಿ ಕೇಳಿನ ನಿವೃತ್ತಿ ಆಗ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳಂ ಕೇಳಂ ಜ್ಞಾನಂ ವದರಂ ವದರಂ ರಾಗಂ ಮುದಡಂ ಮುದಡಂ ರೋಗಂ ಅಂತ ಹೇಳ್ತಾ ಇದ್ದಾರೆ. ಕೇಳಿ ಕೇಳಿ ನಮಗೇನಾಗಿದೆ ಅಂದ್ರೆ ದುಃಖ ಬಂದದ. ಆ ದುಃಖ ಎದರಿಂದ ಹೋಗ್ತದೆ ಅಂದ್ರೆ ಗುರುವಿನ ಉಪದೇಶವನ್ನು ಕೇಳಿದಾಗಲೇ ಏನಾಗ್ತದೆ ಅಂದ್ರೆ
ನಮಗೆ ಭವಬಂಧನದಿಂದ ಬಿಡುಗಡೆ ಅನ್ನತಕ್ಕಂಥದ್ದಾಗ್ತದೆ. ಹೇಗೆ ನೀರಿನಿಂದ ಕೆಸರಾಗ್ಯದಂದ್ರೂ ಸಹಿತ ಆ ಕೆಸರು ಹೋಗಬೇಕಾಗಿತ್ತಂದ್ರೆ ನೀರೇ ಹೆಂಗೆ ಅವಶ್ಯಕತೆ ಅದಲ್ಲ, ಹಂಗೆ ಕೇಳಿ ಕೇಳಿ ಬಂದಿರತಕ್ಕಂಥ ದುಃಖ ಹೋಗಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕಾಗಿದೆ? ಕೇಳಬೇಕಾಗಿದೆ. ಏನು ಕೇಳಬೇಕಾಗಿದೆ ಅಂದ್ರೆ ಶ್ರೀ ಗುರು ವಚನೋಪದೇಶವನ್ನು ಕೇಳಿದಾಗ ಮಾತ್ರ ನಮಗೇನಾಗ್ತದೆ ಅಂದ್ರೆ ಈ ದುಃಖದಿಂದ ಬಿಡುಗಡೆ ಆಗ್ತದೆ. ಪರಮಾನಂದ ಪ್ರಾಪ್ತಿ ರೂಪಕವಾಗಿರತಕ್ಕಂಥ ಸುಖ ಸಿಗ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಗುರುವೆನಲು ಕೊರೆಯುವುದು ಭವಗಜವು, ಗುರುವೆನಲು ಹರಿಯುವುದು ಭವಜನ್ಮದ ದೋಷ, ಗುರುವೇ ಸಾಕ್ಷಾತ್ ಪರಬ್ರಹ್ಮವಯ್ಯ ಅಂತ ಹೇಳಿ ಶರಣರು ಹೇಳ್ತಾ ಬಂದಿದ್ದಾರೆ. ಅಂಥ ಗುರುವಿನ ಉಪದೇಶವನ್ನು ನಾವು ಕೇಳಬೇಕಾಗಿದೆ. ಗುರು ಏನು ಮಾಡಿಕೊಡ್ತಾನೆ ನಮಗಂದ್ರೆ ಪರಿಚಿನ್ನ ಜ್ಞಾನ ಹೋಗಿ ಪರಿಪೂರ್ಣ ಜ್ಞಾನವನ್ನು ಮಾಡಿಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಅದಂದ್ರೆ ಆ ಸದ್ಗುರುನಾಥನಲ್ಲಿ ಅದ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಸಂತ ನಾಮದೇವ ಮಹಾರಾಜ ಏನು ಮಾಡ್ತಿದ್ದ ಅಂದ್ರೆ ಪಾಂಡುರಂಗನ ಜೊತೆ 2 ವೇಳೆ ಊಟವನ್ನು ಮಾಡಿದ್ರೂ ಸಹಿತ ಒಮ್ಮೆ ಏನಾಗ್ತದಂದ್ರೆ ಸಂತ ಗೋರಾ ಕುಂಬಾರನ ಮನೆಯಲ್ಲಿ ಎಲ್ಲ ಜ್ಞಾನಿಗಳು ಕೂಡ್ತಾ ಇದ್ದಾರೆ. ಎಲ್ಲ ಜ್ಞಾನಿಗಳು ಕೂಡಿ ಜ್ಞಾನಿಕೋ ಜ್ಞಾನಿ ಮಿಲೇತೋ ದೋ ಬಾತ್, ಜ್ಞಾನಿಗಳು ಕೂಡಿದ್ರು ಅಂದ್ರೆ ತಮ್ಮ ಅನುಭವವನ್ನು ಹಂಚ್ಕೋತಾ ಇದ್ದಾರೆ. ಅದರಂತೆ ಎಲ್ಲ ಜ್ಞಾನಿಗಳು ಕೂಡಿದ್ದಾರೆ ಅಲ್ಲಿ. ಯಾರು? ಗೋರಾ ಕುಂಬಾರ, ನಾಮದೇವ, ಸಂತ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿ ಮಹಾರಾಜರು, ಸೋಪಾನ, ಮುಕ್ತಾಬ ಎಲ್ಲ ಸಂತರು ಕೂಡಿದ್ದಾರೆ. ಕೂಡಿ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದ್ರೆ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾಡುವ ಹೊತ್ತಿನಲ್ಲಿ ಅಲ್ಲಿ ಗುರುವಿನ ಮಹತ್ವ, ಯಾರು ಗುರುವಿನ ಮಕ್ಕಳಾಗಲಿಲ್ಲ ಅವ್ರು ಏನದಾರ ಕತ್ಸಾದಾರ ಅಂತೇಳಿ ಚರ್ಚೆ ಅನ್ನತಕ್ಕಂಥದ್ದು ನಡೀತದೆ. ಆಗ ಗೋರಾ ಕುಂಬಾರರಿಗೆ ಹೇಳ್ತಾ ಇದ್ದಾರೆ ಸಂತರು, ಇಲ್ಲಿ ಯಾರು ಕತ್ಸಾದಾರ? ಗುರುಕ ಬಚ್ಚಾ ನಹಿ ಓ ಬಿ ಕಚ್ಚಾ ರೇ ಕಚ್ಚಾ, ಯಾರು ಗುರುವಿನ ಮಕ್ಕಳಾಗಿಲ್ಲ ಅವ್ರು ಕಚ್ಚಾ ಅದಾರ. ನಹಿಕ ಗುರು ಬಚ್ಚಾ ಓ ಕಚ್ಚಾ ರೇ ಕಚ್ಚಾ ಅಂಥೇಳಿ ಅಲ್ಲಿ ಚರ್ಚೆ ನಡೀತದೆ. ಆ ಗೋರಾ ಕುಂಬಾರನಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಕಚ್ಚಾ ಯಾರಾದರೂ ಇದ್ರೆ ನೋಡು ಅಂತಂದಾಗ ಗೋರಾ ಕುಂಬಾರ ಅಂತ ಇದ್ದಾನೆ, ವಿನಯವನ್ನೇ ತನ್ನ ಉಸಿರಾಗಿರಿಸಿಕೊಂಡಿರತಕ್ಕಂಥ ಗೋರಾ ಕುಂಬಾರ ಅಂತ ಇದ್ದಾನೆ. ಈ ಹೊರಗಿನ ಗಡಿಗಳನ್ನೇ ಬೇಯಿಸತಕ್ಕಂಥ ಸಾಮರ್ಥ್ಯ ನನಗಿಲ್ಲ, ಇಲ್ಲಿ ಕುಳಿತಿರತಕ್ಕಂಥ ಗಡಿಗೆ ಯಾವ ಕಚ್ಚ ಯಾವ ಪಕ್ಕ ಅದಾವ ಅನ್ನತಕ್ಕಂಥ ನೋಡತಕ್ಕಂಥ ಸಾಮರ್ಥ್ಯ ನನಗಿಲ್ಲ ಅಂದಂಗೆ ಆಗ ಶರಣರು ಹೇಳ್ತಾ ಇದ್ದಾರೆ, ನೋಡು ವಿಚಾರ ಮಾಡು ಅಂತ ಹೇಳಿ ಅಂದಾಗ ಎಲ್ಲ ಶರಣರ ತಲೆಯನ್ನು ಹೊಡಿತಾ ಹೋಗ್ತಾ ಇದ್ದಾರೆ. ಆಗ ಎಲ್ಲ ಸಂತರು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಸುಮ್ಮನೆ ಕುಣ್ತಾ ಇದ್ದಾರೆ. ಆದರೆ ನಾಮದೇವ ಮಹಾರಾಜನಿಗೆ ಏನಾಗ್ತದೆ ಅಂದ್ರೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಗೋರಾ ಕುಂಬಾರ ಅಂತ ಇದ್ದಾರೆ, ನಹಿ ಗುರು ಕಾ ಬಚ್ಚಾ ಓ ಬಿ ಕಚ್ಚಾ ರೇ ಕಚ್ಚಾ ಅಂತ ಹೇಳ್ತಾ ಇದ್ದಾರೆ. ಯಾರು ಗುರುವಿನ ಮಕ್ಕಳಾಗಿಲ್ಲ, ಗುರುವಿಗೆ ಯಾರ ಶರಣು ಹೋಗಿಲ್ಲ, ಗುರುವಿನ ವಚನವನ್ನು ಯಾರು ಕೇಳಿಲ್ಲ, ಅವರು ಎಷ್ಟು ದಿನಗಳ ಪರ್ಯಂತರವಾಗಿ ಪರಮಾತ್ಮನ ಜೊತೆ ಇದ್ರೂ ಸಹಿತ ಓ ಬಿ ಕಚ್ಚಾ ರೇ ಕಚ್ಚಾ ಅಂತ ಹೇಳ್ತಾ ಇದ್ದಾರೆ. ಇದು ಅಂದಾಗ ನಾಮದೇವ ಮಹಾರಾಜನಿಗೆ ಭಾಳ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ವಿಠೋಬಾನ ಹತ್ತಿರ ಹೋಗ್ತಾ ಇದ್ದಾನೆ. ಸಂತ ನಾಮದೇವ ಮಹಾರಾಜರು ಹೋಗಿ ಕೇಳ್ತಾ ಇದ್ದಾರೆ, ಇಲ್ಲ ನಾ ಕಚ್ಚಾ ಅದನಂತ, ನಾ ಕಚ್ಚಾ ಹೆಂಗದೀನಿ ಅಂತ ಕೇಳಿದಾಗ ಆಗ ವಿಠ್ಠಲ ಹೇಳ್ತಾ ಇದ್ದಾನೆ, ಹೌದಪ್ಪ, ಎಲ್ಲಿ ಪರ್ಯಂತರವಾಗಿ ನೀ ಗುರುವಿನ ಮಗ ಆಗಲಿಲ್ಲ, ಎಲ್ಲಿ ಪರ್ಯಂತರವಾಗಿ ನೀ ಗುರುವಿಗೆ ಶರಣು ಹೋಗಲಿಲ್ಲ, ಎಲ್ಲಿ ಪರ್ಯಂತರವಾಗಿ ನೀ ಗುರುವಿನ ವಚನವನ್ನು ಕೇಳಲಿಲ್ಲ, ಅಲ್ಲಿ ಪರ್ಯಂತರವಾಗಿ ನೀ ಕಚ್ಚಾ ಇದೆಯಾ ಅಂತಂದಾಗ ಆಗ ಹೇಳ್ತಾ ಇದ್ದಾರೆ, ನೀನೇ ಗುರು ಆಗಕ್ಕೆ ಬರೋದಿಲ್ಲ ಏನಂತಂದಾಗ ಆಗ ವಿಠೋಬ ಅಂತ ಇದ್ದಾನೆ, ನಾ ಗುರು ಆಗಕ್ಕೆ ಬರೋದಿಲ್ಲ, ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ ಗುರುವಿನಿಂದ ಬಂದಾಗ ಮಾತ್ರ ಏನಾಗ್ತದೆ ಅಂದ್ರೆ ಅಂಥ ಗುರುವಿನ ಉಪದೇಶವನ್ನು ನೀ ಕೇಳಬೇಕಾಗ್ತದೆ. ಅಂಥ ಗುರು ಇಲ್ಲೇ ಸಮೀಪದಲ್ಲಿರತಕ್ಕಂಥ ರಂಗನಾಥ ಮಂದಿರದಲ್ಲಿ ಅದಾನೆ, ನೀ ಹೋಗು ಅಂಥ ಗುರುವಿಗೆ ಶರಣನ್ನು ಹೊಂದಿ ನೀನು ಮಾಡು, ಆ ಗುರುವಿನ ಉಪದೇಶವನ್ನು ನೀ ಕೇಳು ಅಂತಂದಾಗ ಆಗ ಸಂತ ನಾಮದೇವನಿಗೆ ಅಪಮಾನ ಆಗಿರ್ತದೆ. ಆ ಮಂದಿರಕ್ಕೆ ಹೋಗ್ತಾ ಇದ್ದಾನೆ. ಹೋದಾಗ ಅಲ್ಲಿ ಒಬ್ಬ ವಯೋವೃದ್ಧ ವಯಸ್ಸಾದ ಮುಪ್ಪಾನ ಮುದುಕ ಏನು ಮಾಡಿರ್ತಾನೆ ಅಂದ್ರೆ ಲಿಂಗದ ಕಾಲ ಮೇಲೆ ಇಟ್ಕೊಂಡು ಮಲಗಿರ್ತಾನೆ. ಇದನ್ನು ನೋಡಿ ನಾಮದೇವನಿಗೆ ಆಶ್ಚರ್ಯ ಆಗ್ತದೆ. ಲಿಂಗದ ಮೇಲೆ ಕಾಲಿಟ್ಕೊಂಡು ಮಲಗಿದಾನೆ, ಇವು ಗುರು ಆಗಕ್ಕೆ ಸಾಧ್ಯದ ಅಂತಂದಾಗ ಆ ಗುರು ವಿಚಾರವನ್ನು ಮಾಡ್ತಾ ಇದ್ದಾನೆ. ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇರತಕ್ಕಂಥ ವಿಠೋಬಾ ಖೇಚರ್ ಏನು ಮಾಡ್ತಾ ಇದ್ದಾನೆ,
ಎಲ್ಲಿ ಲಿಂಗಿಲ್ಲ ಅಲ್ಲಿ ನನ್ನ ಕಾಲನ್ನು ತೆಗೆದಿಡು ಅಂತೇಳಿ ನಾಮದೇವ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಹೇಳಿದಾಗ ಆಗ ನಾಮದೇವ ಮಹಾರಾಜ ನನಗೆ ಮೊದಲ ವಯಸ್ಸಾಗಿದೆಯಪ್ಪ, ನನ್ನ ಕಾಲು ಸರಿಸಿಕೊಳ್ಳತಕ್ಕಂಥ ಸಾಮರ್ಥ್ಯ ನನ್ನಲ್ಲಿಲ್ಲ, ಎಲ್ಲಿ ಲಿಂಗ ಇಲ್ಲ ಅಲ್ಲಿ ನನ್ನ ಕಾಲನ್ನು ತೆಗೆದಿಡು ಅಂದಾಗ ಆಗ ಸಂತ ನಾಮದೇವ ಏನು ಮಾಡ್ತಾ ಇದ್ದಾನೆ, ಆ ವಿಠೋಬಾ ಖೇಚರ್ ಮಹಾತ್ಮನ ಕಾಲನ್ನು ತೆಗೆದು ಇಡ್ತಾ ಇದ್ದಾನೆ. ಎಲ್ಲೆಲ್ಲಿ ಆ ಪಾದವನ್ನು ಆ ಗುರುವಿನ ಚರಣವನ್ನು ತೆಗೆದು ಇಡ್ತಾನಲ್ಲ ಅಲ್ಲೆಲ್ಲ ಏನಾಗ್ತಾ ಇದ್ದಾವೆ, ಲಿಂಗನ ಆಗ್ತಾ ಇದ್ದಾವೆ ಪುಣ್ಯಾತ್ಮರೇ. ಆಗ ಸಂತ ನಾಮದೇವ ಮಹಾರಾಜನಿಗೆ ಆಶ್ಚರ್ಯ ಆಗ್ತದೆ. ಸಂತ ನಾಮದೇವ ಮಹಾರಾಜ ತಿಳ್ಕೊಂಡಿರ್ತಾನೆ ಕೇವಲ ವಿಠೋಬಾ ಪರಮಾತ್ಮ ಎಲ್ಲಿದ್ದಾನೆ, ಗುಡಿಯಲ್ಲಿದ್ದಾನೆ ಮಾತ್ರ ಅಂತ ತಿಳ್ಕೊಂಡಿರ್ತಾ ಇದ್ದಾನೆ. ಪರಿಚ್ಛಿನ್ನ ಜ್ಞಾನ ಅವನಿಗಿರ್ತದೆ. ಯಾವಾಗ ವಿಠೋಬಾ ಖೇಚರ್ ಏನು ಮಾಡ್ತಾ ಇದ್ದಾನೆ, ಆ ಪಾದವನ್ನು ತೆಗೆದು ಇಡ್ತಾ ಇದ್ದಾನಲ್ಲ ಅವೆಲ್ಲ ಲಿಂಗ ಆಗ್ತಾ ಇದ್ದಾವೆ ಪುಣ್ಯಾತ್ಮರೇ. ಇಲ್ಲಿ ಹೇಳಬೇಕಾದ ತಾತ್ಪರ್ಯ ಏನು ಅಂದರೆ, ಗುರು ಸನ್ನೆಯಿಂದ ಮಾತ್ರ ಅವನಿಗೆ ಪ್ರತಿಪಾದನೆಯನ್ನು ಜ್ಞಾನವನ್ನು ಹೇಳಿದ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ ಅಂತೇಳಿ ಪರಿಚ್ಛಿನ್ನ ಜ್ಞಾನ ಹೋಗಿ ಪರಿಪೂರ್ಣ ಜ್ಞಾನ ಆಗಬೇಕಾಗಿತ್ತಂದ್ರೆ ಅನುರಣಿಯಾನ್ ಮಹತೋಮಹಿಯಾನ್, ಪರಮಾತ್ಮ ಈ ಜಗತ್ತಿನಲ್ಲಿ ಅಣುವಿಗಿಂತ ಅಣುವಾಗಿದ್ದಾನೆ, ಮಹತ್ತಿಗಿಂತ ಮಹತ್ತದಾನ. ಅಂಥ ಪರಿಪೂರ್ಣನಾಗಿರತಕ್ಕಂಥ ಪರಮಾತ್ಮನ ಜ್ಞಾನ ನಮಗಾಗಬೇಕಾಗಿತ್ತಂದ್ರೆ ಅದು ಯಾರಿಂದ ಆಗ್ತದಂದ್ರೆ ಗುರುವಿನಿಂದ ಆಗ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನು ಸಾರೇ ಚೆಲ್ಲದ ಮುಕುತಿ. ಪರಮಾತ್ಮ ಪರಿಪೂರ್ಣ ಇದ್ರೂ ಸಹಿತ ಆ ಪರಿಪೂರ್ಣನಾಗಿರತಕ್ಕಂಥ ಪರಮಾತ್ಮನ ಜ್ಞಾನ ನಮಗೆ ಮಾಡಿಕೊಡೋರು ಯಾರಿದ್ರಂದ್ರೆ ಅವರ ಸದ್ಗುರುನಾಥದಾರ ಪುಣ್ಯಾತ್ಮರೇ. ಅಂಥ ಗುರುವಿನ ಉಪದೇಶವನ್ನು ನಾವು ಕೇಳಿದ್ವು ಅಂದ್ರೆ ಏನಾಗ್ತದೆ, ನಮಗೆ ಪರಿಪೂರ್ಣ ಜ್ಞಾನ ಆಗ್ತಾಯಿದೆ. ಆ ಪರಿಪೂರ್ಣ ಜ್ಞಾನ ಪರಮಾತ್ಮ ಹೆಂಗದಾನಂದ್ರೆ ಅನುರೇನು ತೃಣಕಾಷ್ಟದಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ. ಪರಮಾತ್ಮ ಇಲ್ಲದೆ ಇರತಕ್ಕಂಥ ಸ್ಥಳನೇ ಇಲ್ಲ. ಅಂಥದ್ದು ನಮಗೆ ಜ್ಞಾನ ಆಗಬೇಕಾಗಿತ್ತಂದ್ರೆ ನಾವು ಶ್ರೀ ಗುರುವಿನ ವಚನವನ್ನು ನಾವು ಉಪದೇಶವನ್ನು ಆಲಿಸಿದ್ವು ಅಂದ್ರೆ ನಮಗೇನಾಗ್ತದೆ, ಅಂಥ ಜ್ಞಾನ ಆಗ್ತದೆ. ಅಂಥ ಜ್ಞಾನದಿಂದ ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥ ಸಿಗ್ತಾ ಇದೆ. ಎಲ್ಲಿ ಪರ್ಯಂತರವಾಗಿ ನಾವು ಗುರುವಿಗೆ ಶರಣಾಗಿಲ್ಲ, ಗುರುವಿನ ಉಪದೇಶವನ್ನು ನಾವು ಕೇಳುವುದಿಲ್ಲ, ನಮ್ಗೆ ಸುಖ ಶಾಂತಿ ನೆಮ್ಮದಿ ಅಥವಾ ಪರಮಾತ್ಮನ ಯಥಾರ್ಥ ಜ್ಞಾನ ಆಗೋದಿಲ್ಲ. ಪರಮಾತ್ಮನ ಯಥಾರ್ಥ ಜ್ಞಾನ ಆಗಬೇಕಾಗಿತ್ತಂದ್ರೆ ಸದ್ಗುರುವಿನ ಉಪದೇಶವನ್ನು ನಾವು ಕೇಳಬೇಕಾಗ್ತದೆ. ಅದನ್ನೇ ಮಹಾದೇವಿ ಕೇಳ್ತಾ ಇದ್ದಾಳೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವಿನಲ್ಲಿ ಎಂಥ ಸಾಮರ್ಥ್ಯದ ಅಂದ್ರೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವಿ. ಮನುಷ್ಯ ಜನ್ಮವನ್ನು ಹೋಗಿ ಹರಜನ್ಮವನ್ನು ಮಾಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಅದ ಅಂದ್ರೆ ಗುರುವಿನಲ್ಲಿ ಅದ. ಭವ್ಯಂಬುದು ತಡೆದು ಭಕ್ತ ಎಂದೆನಿಸಿದ ಗುರುವೇ. ಭವಿ ಅಂದರೆ ಏನು, ಗುರು ದೀಕ್ಷೆ ಆಗೋಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಭವಿ ಇದ್ದೇವೆ ಪುಣ್ಯಾತ್ಮರೇ. ಶರಣರಲ್ಲಿ ಭವಿ ಭಕ್ತ ಅನ್ನತಕ್ಕಂಥದ್ದು ಎರಡೇ ಏನದಾವ ಅಂದ್ರೆ ಜಾತಿ ಅದಾವ. ಭವಿ ಅಂದರೆ ಯಾವುದಕ್ಕಂತ ಇದಾರಂದ್ರೆ ಗುರುದೀಕ್ಷೆ ಆಗೋಕ್ಕಿಂತ ಪೂರ್ವದಲ್ಲಿ ಯಾರು ಮರಣಾತ್ಮಕವಾಗಿರತಕ್ಕಂಥ ಈ ಮಾಂಸಮಯ ಶರೀರವನ್ನು ನಂಬಿ ಇದೇ ಸತ್ಯ ಅಂತ ಯಾರು ತಿಳಿದಾರಲ್ಲ ಅವರೆಲ್ಲ ಭವಿಗಳು. ಈ ಭವಿ ಎಂಬುದು ತಡೆದು ಭಕ್ತ ಎಂದೆನಿಸಿದ ಗುರುವೇ. ನಾವು ಯಾವಾಗ ಗುರುವಿಗೆ ಶರಣ ಹೋಗ್ತಾ ಇದ್ದೀವಿ ಆಗ ಗುರುವಿನಿಂದ ಏನಾಗ್ತದೆ ಅಂದ್ರೆ ಈ ಮಾಂಸಮಯ ಶರೀರ ಹೋಗಿ ಮಂತ್ರಮಯ ಶರೀರ ಆಗ್ತಾಯಿದೆ ಪುಣ್ಯಾತ್ಮರೇ. ಅದನ್ನೇ ಶರಣ ಹೇಳ್ತಾ ಇದ್ದಾರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ಆ ಕೆಂಡು ಉಂಗುವಂತೆ, ಗುರುಪಾದದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆ ತನುವೆಲ್ಲ ಲಿಂಗಮಯ ಕಾನ ರಾಮನಾಥ ಅಂದಂಗೆ ಒಂದು ಕಸದ ಕಡ್ಡಿ ಅದು ಸುಡಬೇಕಾಗಿತ್ತಂದ್ರೆ ಅಗ್ನಿಯಲ್ಲಿ ಯಾವಾಗ ಸುಟ್ಟಾಗ ಅದು ಅಗ್ನಿ ಸ್ವರೂಪನ ಹೆಂಗಾಗ್ತಾ ಇದೆ, ಹಾಗೆ ಮಾಂಸಮಯ ಶರೀರ ಹೋಗಿ ಮಂತ್ರಮಯ ಆಗಬೇಕಾಗಿತ್ತಂದ್ರೆ ಈ ಶರೀರ ಅನ್ನತಕ್ಕಂಥದ್ದು ಏನಾಗಬೇಕು ಅಂದ್ರೆ ಗುರುವಿನ ಪಾದದಲ್ಲಿ ನಾವು ಇದನ್ನು ಈ ಶರೀರವನ್ನು ಗುರುವಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಏನಾಗ್ತದೆ ಅಂದ್ರೆ ನಾವು ಭಕ್ತ ಅನಿಸ್ಕೋತಾ ಇದ್ದೀವಿ. ಎಲ್ಲಿ ಪರ್ಯಂತರವಾಗಿ ನಾವು ಗುರುವಿಗೆ ಶರಣ ಹೋಗಲಿಲ್ಲ, ನಾವು ಭವಿನ ಅನಿಸ್ಕೋತಾ ಇದ್ದೀವಿ. ಅದನ್ನೇ ಮಹಾದೇವಿ ಕೇಳ್ತಾ ಇದ್ದಾಳೆ, ಭವಿ ಎಂಬುದು ತಡೆದು ಭಕ್ತ ಎಂದೆನಿಸಿದ ಗುರುವೇ. ಅಷ್ಟೇ ಅಲ್ಲ, ಗುರುನಾಥ ಏನು ಮಾಡ್ತಾ ಇದ್ದಾನಂದ್ರೆ ನಮಗೆ ಪರಮ ಸುಖವನ್ನು ತೋರ್ತಾ ಇದ್ದಾನೆ.
ಪರಮ ಸುಖ ಅಂದರೆ ಯಾವುದು ಸುಖ ರೀ? ಅದು ಸಾಕೆನಿಸದ, ಸವೆಯದ, ಬೇರೊಂದು ಬೇಕೆನಿಸದ ಸುಖ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಅದು ಯಾರಿಂದ ಆಗ್ತದೆ ಅಂದ್ರೆ ಸದ್ಗುರುವಿನಿಂದ ಆಗ್ತದೆ. ಅಷ್ಟೇ ಅಲ್ಲ, ದೇವ ಚೆನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ. ಆ ಪರಮಾತ್ಮನ ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಅದ ಅಂದ್ರೆ ಆ ಗುರುವಿನಲ್ಲಿ ಅದ. ನಾವು ಪರಮಾತ್ಮ ಅಂದ್ರೆ ಅಲ್ಲಿ ಅದಾನ, ಗುಡಿಯಲ್ಲಿ ಅದಾನ, ಕಾಶಿಯಲ್ಲಿ ಅದಾನ, ಕೇದಾರದಲ್ಲಿ ಅದಾನ, ಎಲ್ಲೆಲ್ಲೋ ಅದಾನಂತ ನಾವು ತಿಳ್ಕೊಂಡಿದ್ದೀವಿ ಪುಣ್ಯಾತ್ಮರೇ. ಆದರೆ ಪರಮಾತ್ಮನ ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಯಾರಿಲ್ಲದ ಅಂದ್ರೆ ಸದ್ಗುರುವಿನ ಉಪದೇಶದಲ್ಲದ. ಅಂಥ ಸದ್ಗುರುವಿನ ಉಪದೇಶವನ್ನು ನಾವು ಕೇಳಿದ್ವು ಅಂದ್ರೆ ನಮ್ಮ ಮನುಷ್ಯ ಜನ್ಮ ಅನ್ನತಕ್ಕಂಥ ಸಾರ್ಥಕ ಆಗ್ತಾಯಿದೆ. ಅದಕ್ಕಾಗಿ ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳು ಹೇಳ್ತಾ ಇದ್ದಾರೆ, ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಎಷ್ಟು ಸೂತ್ರ ಪದವನ್ನೇ ಮೊದಲು ಮಾಡಿಕೊಂಡು ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ, ಈ ಎಲ್ಲ ಸ್ಥಳಗಳಲ್ಲಿ ಏನು ಮಾಡಿದಾರೆ? ಮೊದಲನೇ ಪದ್ಯದಲ್ಲಿ ಗುರುವಿನ ಮಹತ್ವವನ್ನೇ ಯಾರಿದೆ ಅಂದರೆ ಶ್ರೀಮನ್ ನಿಜಗುಣ ಶ್ರೀಗಳು ತಿಳಿಸಿದ್ದಾರೆ. ಅದಕ್ಕಾಗಿ ಗುರುವಿನ ಮಹತ್ವ ಭಾಳ ಅಪಾರವಾಗಿರತಕ್ಕಂಥ ಗುರುವಿನ ಮಹಿಮೆ ಅದ. ಅಂಥ ಗುರುವಿನ ಮಹಿಮೆಯನ್ನು ನಾವು ಏನು ಮಾಡ್ಕೋಬೇಕಾಗಿದೆ ಅಂದ್ರೆ ತಿಳ್ಕೊಬೇಕಾಗಿದೆ. ಗುರುವಿನ ವಚನವನ್ನು ಕೇಳಬೇಕಾಗಿದೆ. ಗುರುವಿನ ವಚನವನ್ನು ದಾಗಳಹುದು ನರರಿಗೆ ಮುಕುತಿ ಅಂತ ಹೇಳ್ತಾ ಇದ್ದಾರೆ. ಆ ಗುರುವಿನ ಉಪದೇಶವನ್ನು ಕೇಳಿದಾಗಲೇ ನಮಗೇನಾಗ್ತದೆ ಅಂದರೆ ಸುಖ, ಶಾಂತಿ, ಈ ಭವದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನಾವು ನೀವೆಲ್ಲರೂ ಗುರುವಿನ ಉಪದೇಶವನ್ನು ಕೇಳೋಣ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ಎಲ್ಲರಿಗೂ ಕೊಡಲಿ, ನನಗೂ ಕೊಡಲಿ ಅಂಥೇಳಿ ನನ್ನ ಹಿತೋಪದೇಶವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್, ಹರ ಓಂ ತತ್ಸತ್.